ಎಲ್ಲಿ ಅಜ್ಜಿ ಬನ್ನಿ, ಕೆಳಗಡೆ ಬನ್ನಿ ಅಜ್ಜಿ. ಯಾರು ಹುಡುಗ ಬೈಲಜಿ? ಯಾರು ಹುಡುಗ? ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಈ ಅಜ್ಜಿ ಕಾಣಿಸ್ತಿದಾರಲ್ಲ ತಮಗೆ, ಇವ್ರ ಹೆಸರು ಬಂದ್ಬಿಟ್ಟು ಶಾರದಮ್ಮ ಅಂತ. ಕೆಲವು ದಿನಗಳಿಂದ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಓಡಾಡ್ತಾ ಇದ್ದಾರೆ. ಯಾರು ಇಲ್ಲ ಅಂತ ಹೇಳ್ತಾ ಇದಾರೆ ಅಂತ ಮಾಹಿತಿ ಇದೆ, ಬಟ್ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಬಟ್ ಅವ್ರನ್ನ ನೋಡಿದ್ರೆ ಮನೆಯಿಂದ ನೋಡಿ, ನೀವೇ ನೋಡ್ಕೊಳ್ಳಿ, ಬಟ್ಟೆ ಎಲ್ಲ ಚೆನ್ನಾಗಿ ಹಾಕೊಂಡಿದ್ದಾರೆ. ಸ್ವಲ್ಪ ಅಷ್ಟು ತಿಳುವಳಿಕೆ ಇಲ್ಲ, ಎಲ್ಲೋ ಮನೆಯಿಂದ ಮಿಸ್ ಆಗಿದ್ದಾರೆ ಅಥವಾ ಕಳೆದೋಗಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಪಾಪ ಮಂಜು ಅಂತ ತಮ್ಮ ಹೆಸರು ಅಲ್ವಾಣ? ಮಂಜು ಅಂತ ಅವರು ಇಮ್ಮಿಡಿಯೇಟ್ ಆಗಿ ನಮ್ಮ ಹೊಯ್ಸಳಾಗಿ ಇನ್ಫಾರ್ಮ್ ಮಾಡಿ, ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಹೊಯ್ಸಳಾಗಿ ಇನ್ಫಾರ್ಮ್ ಮಾಡಿ, ಅಲ್ಲಿಂದ ಸ್ಟೇಷನ್ ಮುಖಾಂತರ ಲೆಟರ್ ಮಾಡಿಸ್ಕೊಂಡು ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡು ಬಂದಿರ್ತಾರೆ. ಸೊ ಪಾಪ ತುಂಬಾ ವಯಸ್ಸಾಗಿದೆ, ಚಳಿಗಾಲ ಬೇರೆ ಮಳೆಗಾಲ ಬೇರೆ, ಸೊ ತುಂಬಾ ಕಷ್ಟ ಆಗ್ತಾ ಇದೆ. ಇವ್ರು ಯಾರು ಏನು ಅಂತ ಸರಿಯಾಗಿ ಅವರು ಕೂಡ ಸರಿಯಾಗಿ ಹೇಳ್ತಾ ಇಲ್ಲ. ಎಲ್ಲೋ ಮಾದನಾಯಕನಹಳ್ಳಿ ಸುತ್ತಮುತ್ತ ಅವ್ರ ಮನೆ ಇದೆ ಅಂತ ಅಷ್ಟು ಹೇಳ್ತಿದ್ದಾರೆ, ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ನೋಡೋಂಥವ್ರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಸರ್, ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಸೊ ನೀವು ಕರ್ಕೊಂಡ್ ಬರುವಾಗ ಅವ್ರಿಗೆ ಏನಾದ್ರು ಇಲ್ಲೇ ಸುತ್ತಮುತ್ತದವರು ಅಂತ ಅನಿಸ್ತಾ ಇದೆ ತಮ್ಗೆ? ಅಜ್ಜಿ ನಾವು ಕೂಡ ಅಜ್ಜಿಯವರಿಗೆ ವಿಚಾರಿಸಿದೀವಿ, ಒಂದೊಂಟು ಕರೆ ಮಾಡಿದ್ರು. ನಾವು ಹೋಗಿ ಅಲ್ಲಿ ಪ್ಲೇಸ್ ಅಟೆಂಡ್ ಆದ್ಮೇಲೆ ಅಜ್ಜಿನೂ ವಿಚಾರಿಸಿದೀವಿ. ಅಜ್ಜಿಗೆ ಕರೆಕ್ಟ್ ಆಗಿ ಅಡ್ರೆಸ್ ಕೂಡ ಹೇಳಕ್ ಬರ್ಲಿಲ್ಲ. ಹಾಗಾಗಿ ನಾವು ಸ್ಟೇಷನ್ ಕರ್ಕೊಂಡೋಗಿ ಒಂದ್ ಲೆಟರ್ ಮಾಡ್ಕೊಂಡು ತಮ್ಮ ಹತ್ರ ಕರ್ಕೊಂಡ್ ಬಂದಿದ್ವಿ. ಈಗ ರಾತ್ರಿ ಎಷ್ಟಾಯ್ತು ಸರ್ ಟೈಮ್? 1 ಗಂಟೆ ಆಗಿದೆ. ಒಂದೂವರೆ ಗಂಟೆ ರಾತ್ರಿ. ಸೊ ಇಷ್ಟೊತ್ತಲ್ಲಿ ಕರ್ಕೊಂಡ್ ಬಂದ್ರೆ, ಮುಖ್ಯವಾಗಿ ನಾನು ಒಂದು ಮಾತಾಡಕ್ ಇಷ್ಟಪಡ್ತೀನಿ. ಇವತ್ತಿನ ಯುವಕರಿಗೆ ಯಾರಿಗಾರು ಒಬ್ರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ಮುಂದೆನೆ ಬರೋದಿಲ್ಲ, ತುಂಬಾ ಕಷ್ಟ, ಭಯ ಬೀಳ್ತಾರೆ. ಅಂತಂದ್ರೆ ಮಂಜು ಅವ್ರ ಪಾಪ ಖುಷಿ ಆಗುತ್ತೆ ನೋಡಿ, ಅಜ್ಜಿನ ನೋಡಿ ಸ್ಟೇಷನ್ ಇನ್ಫಾರ್ಮ್ ಮಾಡಿ 2 ಗಂಟೆ ಆಗ್ತಿದೆ ರಾತ್ರಿ ಟೈಮು, ತಾವು ಗಮನಿಸಬಹುದು. 1:30. ಸೊ 1:30 ಗಂಟೆ ಟೈಮ್ ಇವಾಗ. ಸೊ ಇಷ್ಟೊತ್ತು ರಾತ್ರಿಯಲ್ಲಿ ಮಂಜು ಅವರು ಪಾಪ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಸ್ಟೇಷನ್ಗೆ ಮಾಹಿತಿ ಕೊಟ್ಟು. ನಮ್ಮ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಅಣ್ಣಂದ್ರು ಸಪೋರ್ಟ್ ಮಾಡಿ ಇಮಿಡಿಯೇಟ್ ಆಗಿ ಲೆಟರ್ ಮಾಡ್ಕೊಂಡು ಬಂದಿದ್ದಾರೆ. ಲೆಟರ್ ಇದೆಯಾ ಸರ್? ಸೊ ತಾವೇನು ಹೇಳ್ತೀರಿ? ಅದೇನೇ ಬ್ರದರ್, ಅವ್ರದ್ದು ಚಿತ್ರದುರ್ಗ ಊರು ಅಂತ ಹೇಳ್ತಾರೆ, ಇದು ಸೊಂಡೆಕೊಳ. ಹೌದಲ್ಲ ಮಜ್ಜೆ? ಸೊಂಡೆಕೊಳ ಗ್ರಾಮ ಅಂತ ಹೇಳ್ತಾರೆ ಚಿತ್ರದುರ್ಗ. ಪ್ರಾಪರ್ ಆಗಿ ಅದನ್ನೇ ಹೇಳಿದ್ರಲ್ವಾ, ಅವ್ರ ಮಗ ಇಲ್ಲೇನೋ ವಜ್ರಮುನಿ ಅಂತ ಆಂಬುಲೆನ್ಸ್ ಅಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರು. ನಾವಲ್ಲಿ ವಿಚಾರ ಮಾಡಿದ ಅಕ್ಕಪಕ್ಕ, ಅವರು ಮಂಜೂರು ಬಂದ್ಬಿಟ್ಟು ಹಿಂಗಿದೆ ಸಮಸ್ಯೆ ಅಂತ. ಆಯ್ತು ನಡಿಯಪ್ಪ ಹೋಗೋಣ ಸ್ಟೇಷನ್ಗೆ, ಲೆಟರ್ ಮಾಡ್ಕೊಂಡು ಹೋಗೋಣ ಅಂತ. ಯಾಕಂದ್ರೆ ಏಜ್ ಬೇರೆ ಆಗಿತ್ತಲ್ವಾ, ಹೆಚ್ಚು ಕಡಿಮೆ ಏನಾದ್ರೂ ಆಗುತ್ತಂತ ಅವ್ರ ಜೊತೆಲೆ ನಾವು ಬಂದಿವಿ. ಒಬ್ರು ಇರ್ಲಿ ಅಂತ ನೀವು ವಿಚಾರಿಸಿ ಒಂದ್ಸತಿ ಅವ್ರನ್ನ ಕ್ಲೀನ್ ಆಗಿ, ನೀವೇ ಕೇಳಿ ಯಾವ ಊರು ಏನು ಕೇಳಿ ಪರವಾಗಿ. ಅಜ್ಜಿ ಯಾವ ಅಜ್ಜಿ? ಯಾವ ಚಿತ್ರದುರ್ಗನಾ? ಚಿತ್ರದುರ್ಗ ಹತ್ರ ಸಂಡಕೊಳ. ಅದು ನಾವು ಬಂದ್ಮೇಲೆ ಅಷ್ಟಾಗುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ವರ್ಷ ಐತೆ ಅಜ್ಜಿ ಬಂದ್ಬಿಟ್ಟು? ಆಮೇಲೆ ಈರ್ಬೋದು ಸ್ವಾಮಿ, ಅದು ಅಲ್ಲಿ ಆಂಜನೇಯ ಸ್ವಾಮಿ, ತುಬ್ಬದಮ್ಮ, ಕೊಲ್ಲಾಪುರದಜ್ಜಿ. ಎಲ್ಲಿ? ಈಗ ಅಲ್ಲಿ ಸೊಂಡಕೊಳದಲ್ಲಿ ಇಷ್ಟು ದೇವಸ್ಥಾನಗಳಿದಾವ. ಭೈರಪ್ಪಂಜಿ ಆಗ್ತದೆ. ಫೋನ್ ನಂಬರ್ ಐತೆ ಅಜ್ಜಿ? ಫೋನ್ ನಂಬರ್ ಐತೆ ಯಾರ್ದಾರ? ಇದ್ರ ಬಚ್ಚಿಕೊಂಡಿದ್ದಾರೆ, ಕೊಡಲ್ಲ. ನನ್ನ ಮಗಳ ಫೋಟೋ ಕೊಡಲ್ಲ, ನನ್ನ ನಿಮ್ಮ ಮಕ್ಕಳ ಫೋಟೋನು ಕೊಡಲ್ಲ. ಈಗ ತಂದು ಹಾಕಿದ್ದಾರೆ ದೊಡ್ಡ ಫೋಟೋ. ಇಲ್ಲಿಗೆ ಯಾರು ಕರ್ಕೊಂಡ್ ಬಂದಿದ್ದು ಬೆಂಗಳೂರು ನಿಮ್ಮನ್ನ? ಅವರೇ ಸೊಸೆ ಮಗನೇ ಕರ್ಕೊಂಬಲ್ಲ. ನಾನೇ ಬಂದಿದ್ದೆ, ಮಗ ಮತ್ತೆ ಬಂತಲ್ಲ, ಮತ್ತೆ ಮಗ ಬಂತು ನೋಡಕ್ಕಿಲ್ಲನಪ್ಪಾಜಿ, ನೀನ್ ಹೇಳಪ್ಪಾಜಿ ಮಗನ ಬಂದೆ. ಮಗನ್ ನೋಡ್ಬೇಕಂತ ಬಂದ? ತಗೊಂಡ್ ಬಂದೆ. ಏನ್ ತಿಂಡಿ ತಂದಿದೆ ಹುಡುಗರು ತಿನ್ನಕ? ಏನ್ ತಂದಿದೆ? ಬೋಂಡ, ಆಮೇಲೆ ಖಾರ ಮಂಡಕ್ಕಿ ಎಲ್ಲ ತಂದಿದ್ದೆ. ಅಲ್ಲಿ ಕೊಡಜ್ಜಿ ಎಲ್ಲ ಕೊಡು. ಇಲ್ಲಿ ತಗೊಂಡೆಲ್ಲ ಅಲ್ಲಿ ತಂದಿದ್ದೆ ನಾನು. ನೋಡಿ ನಿನ್ನೆಗೆ ಎಲ್ಲ ತಗೊಂಬಂದೆ. ಸ್ವಲ್ಪ ಅಲ್ಲಿ ಇಟ್ಟಿದ್ರೆ ಅದನ್ನೇ ತಗೊಂಡು ಹೋಗಿದ್ದಾರೆ. ಈಗ ಒಟ್ಟಿನಲ್ಲಿ ಮನೆ ತಲುಪಿಲ್ಲ ನೀವು? ನನ್ನ ಪ್ರಕಾರ ಇವರೆಲ್ಲ ಊರಿಂದಾನೆ ಬಂದ್ಬಿಟ್ಟಿರ್ಬೇಕು ಸರ್. ಇವರು ಇಲ್ಲ, ಮಗನ್ ಮನೆಗೆ ಹೋಗೋಣ ಅಂತೆಲ್ಲ ಬಂದಿರ್ಬೇಕು. ಇವರು ಪ್ಯಾಟೆಗೆ ತಗೊಂಡು ಮನೆಗೆ ಹೋಗ್ಬೇಕಂತ ಸೊಸೆ ಮದುವೆ ಐತೆ ಅಂತ ಕರ್ಕೊಂಡ್ ಬಂದವ್ರೆ. ಮದುವೆ ಐತೆ ಅಂತ ಕರ್ಕೊಂಡ್ ಬಂದು ಬಿಟ್ಬಿಟ್ಟವಳೆ ಅಂತ ಹೇಳಿದ್ರು. ಎಲ್ಲ ತಂದಿದ್ದೀನಿ. ಅದ್ರ ಸೋಪ್ ಎಲ್ಲ ತಂದಿದ್ದೀನಿ, ತೋರ್ಸ್ತಾರೆ. ಸೋಪ್ ಎಲ್ಲ ತಂದಿದ್ದೀನಿ. ಊರಿಂದಾನೆ ತಗೊಂಡ್ಬಂದ್ಬಿಟ್ರ? ಅಲ್ಲ, ಅಲ್ಲಿಂದಲೇ ಇಲ್ಲಿಂದಲೇ ತಗೊಂಬಂದೆ ಸೋಪ್ ಅವೆಲ್ಲ.
ಮಗನ ಮಗ ಆಯ್ತು ಹಚ್ಕೊಂತಾರೆ ಅಂತ ಅಜ್ಜಿ ಆಯ್ತು ಬಿಡು ಹೋಗಿ ದಯವಿಟ್ಟು ಸ್ನೇಹಿತರೆ ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ, ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ನಂಗೆ ಯಾವ ಆಯ್ತು ರಾಜ್ ಊಟ ಕೊಡ್ಸಿ. ಆಯ್ತು. ಇವ್ರ ಹೆಸರು ಶಾರದಮ್ಮ ಅಂತ. ಸ್ವಲ್ಪ ಅವರು ಮಾತಲ್ಲಿ ಏನು ಹೇಳ್ತಿದಾರೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ದಯವಿಟ್ಟು ಅವ್ರು ಆದಷ್ಟು ಬೇಗ ಅವ್ರ ಮನೆಗೆ ತಲುಪಿಸೋಣ. ಅವ್ರ ಮಕ್ಳು ಯಾರಾದ್ರೂ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ಬಂದು ಕರ್ಕೊಂಡೋಗಿ ಜನಸ್ನೇಹಿ ಆಶ್ರಮದಲ್ಲಿ ಇರ್ತಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಸೊ ಆದಷ್ಟು ಬೇಗ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ. ಆಮೇಲೆ ವಿಶೇಷವಾಗಿ ಆ ಮಂಜು ಅವ್ರಿಗೆ ಧನ್ಯವಾದಗಳು. ಖುಷಿ ಆಯ್ತು ಬ್ರದರ್, ಒಳ್ಳೇದಾಗ್ಲಿ ಸರ್. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಇವತ್ತಿನ ಯುವ ಪೀಳಿಗೆಗೆ ನೀವು ಒಂದು ಮೆಸೇಜ್ ಕೊಡೋದಾದ್ರೆ ಈ ತರ ರಿಸ್ಕ್ ಯಾರೂ ತಗೊಳ್ಳಲ್ಲ, ಆದ್ರೂ ಕೂಡ ನಾವು ಮಂಜು ರಿಸ್ಕ್ ತಗೊಂಡು ಒಳ್ಳೆ ಕೆಲಸ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು ಮಂಜು. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ನಮ್ಮ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಅಜ್ಜಿ ಶಾರದಮ್ಮ ಅಂತ ಹೇಳ್ಬಿಟ್ಟು ರಸ್ತೆಯಲ್ಲಿ ಮಲಗ್ತಾ ಇರ್ತಾರೆ, ರಸ್ತೆಯಲ್ಲಿ ಸಿಕ್ಕಿದ್ದಾರೆ. ಸೊ ಇವರು ಅನಾಥರ ಅಥವಾ ನಿರ್ಗತಿಕರ ಅಥವಾ ಯಾರಾದರೂ ಕರ್ಕೊಬಂದು ಬೆಂಗಳೂರಿಗೆ ಬಿಟ್ಟಿದಾರ, ಏನೂ ಸರಿಯಾದ ಮಾಹಿತಿ ಇಲ್ಲ, ಅಥವಾ ಮನೆಯಿಂದ ತಪ್ಪಿಸ್ಕೊಂಡಿರ್ಬೋದು ಅಂತ ನಮಗನ್ನಿಸ್ತಾ ಇದೆ. ಸೊ ವಿಚಾರಿಸಿದಾಗ ಅವರು ಸರಿಯಾದ ವಿಳಾಸ ಆಗಲಿ ಸರಿಯಾದ ಮಾಹಿತಿ ಆಗಲಿ ಹೇಳ್ತಾ ಇಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಮಂಜು ಅಂತ ಇವರು. ಸೊ ಇವರು ಇಮಿಡಿಯೇಟ್ ಆಗಿ ಅವ್ರನ್ನ ಗಮನಿಸಿ ಸ್ಟೇಷನಿಗೆ ಮಾಹಿತಿ ಕೊಟ್ಟು ಸ್ಟೇಷನಿಂದ ಲೆಟ್ರ್ ಮಾಡಿಸಿ ರಾತ್ರಿ 1:30 ಗಂಟೆಯಲ್ಲಿ ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡು ಬಂದಿರ್ತಾರೆ. ಸೊ ಈ ವಿಡಿಯೋನ ನಿಮಗೂ ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಅವ್ರ ಮನೆಗೆ ಬೇಗ ತಲುಪಿಸ್ಬೇಕು ಅವ್ರನ್ನ ಅಂತೇಳಿ. ಸೊ ದಯವಿಟ್ಟು ಯಾರು ಕೂಡ ಅನ್ಯತಾ ಭಾವಿಸದೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಕಡೆಯಿಂದ ಮಂಜು ಅವ್ರಿಗೆ ಮತ್ತು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಇಂಥ ಒಂದು ಪುಣ್ಯದ ಕೆಲಸನ ಇಷ್ಟೊತ್ತು ರಾತ್ರಿಲಿ ರೆಸ್ಕ್ಯೂ ಮಾಡಿ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದಕ್ಕೆ ಧನ್ಯವಾದಗಳು ಸರ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.